ನಾನು ಇನ್ನೊಬ್ಬ ಸ್ವಾಮೀಜಿ ಯಾರ್ದೋ ಭಾಷಣ ಕೇಳ್ತಾ ಇದ್ದೆ. ಲಕ್ಷ್ಮಿಯನ್ನು ಪೂಜೆ ಭಾರತೀಯರನ್ನಾದ ನಾವು ಮಾಡ್ತೀವಿ, ಅಮೇರಿಕಾದಲ್ಲಿ ಲಕ್ಷ್ಮಿ ಇಲ್ಲ, ಇಂಗ್ಲೆಂಡ್ನಲ್ಲಿ ಲಕ್ಷ್ಮಿ ಇಲ್ಲ, ನಮಗಿಂತ ಶ್ರೀಮಂತರಾಗಿಲ್ವಾ ಆ ದೇಶಗಳು, ನಮಗಿಂತ ಚೆನ್ನಾಗಿ ಬದುಕ್ತಾ ಇಲ್ವಾ, ಯಾಕೆ ಲಕ್ಷ್ಮೀ ಪೂಜೆ ಮಾಡಬೇಕು? ನಮ್ಮಲ್ಲಿ ಹೀಗಿದೆಯಲ್ಲ, ಒಂದು ದೇವರು ಮತ್ತು ಒಂದು ನಡವಳಿಕೆ ಎರಡು ಲಿಂಕ್ ಆಗುತ್ತೆ. ಒಂದು ನಡವಳಿಕೆ ಒಂದು ದೇವರಿಗೆ ಲಿಂಕ್ ಆಗುತ್ತೆ. ಕೃಷ್ಣನ ನಡವಳಿಕೆ ಏನು? ಮಹಾ ವಿಪರೀತ ಡೈನಮಿಕ್, ಆಕ್ಟಿವ್, ಆದರೆ ಯಾವುದು ನನಗೆ ಬೇಡ. ಅದಕ್ಕೆ ಅವನು ಅಷ್ಟಮಿ ದಿನ ಹುಟ್ಟಿದ್ದು. ಯಾಕೆ ಅಷ್ಟಮಿ ದಿನ ಹುಟ್ಟಿದ ಗೊತ್ತಾ? ಶುಕ್ಲ ಪಕ್ಷದ ಅಷ್ಟಮಿ, ಕೃಷ್ಣ ಪಕ್ಷದ ಅಷ್ಟಮಿ, ಚಂದ್ರ ಒಂದೇ ಸೈಜು. ಇನ್ನು ಯಾವ ದಿನವೂ ತಗೊಳ್ಳಿ, ಶುಕ್ಲ ಪಕ್ಷದ ಪಂಚಮಿ, ಕೃಷ್ಣ ಪಕ್ಷದ ಪಂಚಮಿ, ಚಂದ್ರನ ಸೈಜ್ ಬೇರೆ. ಶುಕ್ಲ ಪಕ್ಷ ಅಂದರೆ ಬೆಳೆಯೋದು, ಕೃಷ್ಣ ಪಕ್ಷ ಅಂದರೆ ಇಳಿಯೋದು. ಬೆಳೆಯುವ ಕಾಲದಲ್ಲೂ ಇಳಿಯುವ ಕಾಲದಲ್ಲೂ ಸಮಸ್ಥಿತಿಯನ್ನು ಕಾಪಾಡಿಕೊಳ್ಳುವುದು ಚಂದ್ರ ಅಷ್ಟಮಿ ದಿನ. ಅದಕ್ಕೆ ಕೃಷ್ಣ ಅಷ್ಟಮಿ ದಿನ ಹುಟ್ಟಿದ್ದು. ನನ್ನ ಹೆಂಡತಿ ಹಿಂಗೆ ಯಾಕಿದ್ದಾಳೆ ಅಂತ ಇವತ್ತು ಗೊತ್ತಾಯ್ತು. ನನ್ನ ಹೆಂಡತಿನ ಅಷ್ಟಮಿ ದಿವಸನೇ ಹುಟ್ಟಿದ್ದು. ಅವಳು ಹಿಂಗೆ ಇದ್ದಾಳೆ. ಹೀಗೆ ಒಂದೊಂದು ತತ್ವಕ್ಕೆ ಒಂದೊಂದು ದೇವರಿದ್ದಾರೆ, ನಡವಳಿಕೆ ದೇವರು. ರಾಮ ಪ್ರಾಣ ಹೋದರೂ ಧರ್ಮ ಬಿಡಲ್ಲ. ಸೀತೆ ಅಲ್ಲ, ಗರ್ಭಿಣಿ ಅಲ್ಲ, ಬಾಣಂತಿ ಇರಲಿ, ಬೇಕಾದ್ರೆ ರಿಜೆಕ್ಟ್ ಮಾಡ್ತಾನೆ ಅವನು. ಇದು ರಾಮತತ್ವ. ಶಿವ ಇದು ಯಾವುದೋ ಒಂದು ಚೂರು ಈ ಕಡೆಗೆ ಆಕರ್ಷಿತನಲ್ಲ. ಯಾವುದನ್ನು ನೀವು ಅಮಂಗಳ ಅಂತೀರಿ ಅದನ್ನೇ ಮಂಗಳ ಅಂತಾನೆ ಅವನು. ಅವ್ರ ನೀವೆಲ್ಲ ಅವ್ರ ಕೈ ಬಿಡಿ, ಎಲ್ಲ ಪಾಪಿಗಳ ಕೈ ಬಿಡಿ, ನಾನಿದ್ದೀನಿ ಅವ್ರ ಪಾಲಿಗೆ.